ಶಾಂತಿ ಕ್ರಾಂತಿ ಈ ಚಿತ್ರ ಬಂದು 35 ವರ್ಷ ಆಯಿತು. ಅಂದರೆ 1991 ಸೆಪ್ಟೆಂಬರ್ 18, 19 ಇರಬೇಕು. ಸೊ ಈ ಒಂದು ಡೇಟಲ್ಲಿ ಈ ಚಿತ್ರ ಬಂದಿತ್ತು. ಸೊ ಇದು ಬಹುಭಾಷೆಯಲ್ಲಿ 10 ಕೋಟಿಯಲ್ಲಿ ಈ ಸಿನಿಮಾ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು. ಸೊ ಕಲೆಕ್ಷನ್ ತುಂಬ ಡಲ್ ಆಗಿತ್ತು ಅನ್ನೋಂಥದ್ದು ಇದೆಲ್ಲ ಇರದೆ ಮಲ್ಟಿ ಸ್ಟಾರರ್ ಸಿನಿಮಾ ಇದು. ಬಹುಭಾಷೆಯಲ್ಲಿ ಬಂದಂಥದ್ದು. ರಜನಿಕಾಂತ್ ಅವರು ಕನ್ನಡ ಚಿತ್ರ ಅಂತ ಬಂದಾಗ ಅವರು ಹೆಚ್ಚಿನ ಪ್ರೀತಿಯನ್ನು ತೋರಿಸಿದರು ರವಿಚಂದ್ರನ್ ಅವರು. ತಾವೇ ಕರೆದು ತಮಿಳು ಮತ್ತು ಹಿಂದಿ ಹೀಗೆ ಎರಡೂ ಒಟ್ಟೊಟ್ಟಿಗೆ ಆ್ಯಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಾಗಾರ್ಜುನ ಅವರು ಈ ಸಿನಿಮಾದಲ್ಲಿದ್ದರು. ಸೊ ಇದೆಲ್ಲ ಗೊತ್ತಿರುವಂಥದ್ದೇ. ಹೊಸ ವಿಚಾರ ಏನು ಅಂತಂದರೆ ಈ ಚಿತ್ರ ಮತ್ತೆ ರಿಲೀಸ್ ಆಗುತ್ತೆ ಅನ್ನುವಂಥ ಸುದ್ದಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ಬರಬೇಕು, ಮತ್ತೆ ರಿಲೀಸ್ ಆಗಬೇಕು, ಆಗ ನೀವು ಸೋತು ಹೋದ್ರಿ, ಈಗ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳಿ ರವಿಚಂದ್ರನ್ ಅವರ ಅಭಿಮಾನಿಗಳು ತಮ್ಮ ಮನದಾಳದ ಮಾತನ್ನು ಹೇಳ್ತಿದ್ದಾರೆ. ಸೊ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅನ್ನುವಂಥ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ವಿಕ್ರಮ್ ರವಿಚಂದ್ರನ್ ಅವರ ಕಿರಿಯ ಪುತ್ರ ಸೊ ಒಂದು ಪ್ರೆಸ್ ಮೀಟಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟಿರುವಂಥದ್ದು. ಏನಪ್ಪ ಅಂದರೆ ಇವತ್ತು ತಾನೇ ನಾವು ಮಾತಾಡಿದ್ವಿ, ಸಾಕಷ್ಟು ಜನ ನಿಮ್ಗೆ ನಮ್ಮ ತಂದೆಗೆ ಟ್ಯಾಗ್ ಮಾಡ್ತಿದ್ದಾರೆ ಈ ಚಿತ್ರನ ರೀ ರಿಲೀಸ್ ಮಾಡಿ ಅಂತೇಳಿ. ಸೊ ಇಷ್ಟೊಂದು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನೋಡು ಏನು ಮಾಡ್ತೀಯ ಅಂಥೇಳಿ ಅಪ್ಪ ಅಂದರು ಅಂಥೇಳಿ ವಿಕ್ರಮ್ ರವಿಚಂದ್ರನ್ ಅವರು ಹೇಳ್ಕೊಂಡಿರುವಂಥದ್ದು. ಅಂದರೆ ಸೊ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ಒಂದು ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಮಾಡಲಿಕ್ಕೆ. ಸೊ ಇದು ಇಡೀ ರಾಜ್ಯದಲ್ಲಿ ರಿಲೀಸ್ ಆಗುತ್ತಾ ಅಥವಾ ಒಂದೇ ಸೆಂಟ್ರಲ್ಲಿ ರಿಲೀಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಮತ್ತು ಕುತೂಹಲ. ಸೊ ಸಾಧ್ಯತೆಗಳು ಎಷ್ಟಿದೆ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿ 35 ವರ್ಷದ ಹಿಂದೆ ಅಂತಂದಾಗ ನೆಗೆಟಿವ್ ಇದ್ದಂಥ ಕಾಲ. ಸೊ ಆ ನೆಗೆಟಿವ್ ಇದ್ದಂಥ ಕಾಲದಲ್ಲಿ ಆ ನೆಗೆಟಿವನ್ನು ಈಗ ಕನ್ವರ್ಟ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು, ಹಾಗೆಯೇ ಕನ್ವರ್ಟ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು, ಸೊ ಕನ್ವರ್ಟ್ ಆದಮೇಲೆ ಅದನ್ನು ಈಗಿನ ಕಾಲಕ್ಕೆ ಈಗಿನ ಇದಕ್ಕೆ ತಂದು ಅದನ್ನು ರಿಲೀಸ್ ಮಾಡಲಿಕ್ಕೆ ಇನ್ನೆಷ್ಟು ದುಡ್ಡು, ಈ ಎಲ್ಲ ಪ್ರಶ್ನೆಗಳಿದೆ. ಸೊ ಇದ್ರ ಬಗ್ಗೆ ಏನು ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಏನು ಮಾತಾಡಿಲ್ಲ, ಆದರೆ ಚರ್ಚೆ ನಡೀತಾ ಇದೆ, ಇದನ್ನು ಡಿಸ್ಕಷನ್ ಮಾಡ್ತಿದ್ದೀವಿ. ಹಾಗೆಯೇ ಈ ಅಣ್ಣ ಏನಿದ್ದಾರೆ ಮನೋರಂಜನ್, ಸೊ ಅವರ ಒಂದು ಆಸೆ ಶಾಂತಿ ಕ್ರಾಂತಿ ಸಿನಿಮಾನ ರಿಲೀಸ್ ಮಾಡಬೇಕು ಅಂಥೇಳಿ. ಸೊ ಹಾಗಾಗಿ ಇದನ್ನು ಯೋಚನೆ ಮಾಡ್ತಿದ್ದೀವಿ, ಇನ್ನೂ ಚರ್ಚೆ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡಿರುವಂಥದ್ದು. ಇನ್ನು ಈ ಚಿತ್ರದ ಬಜೆಟ್ ಬಗ್ಗೆ ಅವರು ಹೇಳ್ಕೊಂಡಿರುವಂಥದ್ದು ಏನಂದರೆ, ಎಲ್ಲರಿಗೂ ಇದು 10 ಕೋಟಿ ಬಜೆಟಲ್ಲಿ ತಯಾರಾದ ಸಿನಿಮಾ ಅಂತಿದ್ದಾರೆ, ಆದರೆ ಅದಕ್ಕೂ ಜಾಸ್ತಿ ಆಗಿರುವಂಥ ಸಿನಿಮಾ ಇದು. 10 ಕೋಟಿ ಅಲ್ಲ, ಅದಕ್ಕೂ ಜಾಸ್ತಿ ಆಗಿರುವಂಥದ್ದು. ಸೊ ಜನಕ್ಕೆ ಗೊತ್ತಿಲ್ಲ, ಸೊ 10 ಕೋಟಿ ಅಂತಿದ್ದಾರೆ. ಬಟ್ 10 ಕೋಟಿಗೂ ಮೀರಿ ದುಡ್ಡು ವೆಚ್ಚನ ಮಾಡಿ ಈ ಸಿನಿಮಾ ಶಾಂತಿ ಕ್ರಾಂತಿ ಮಾಡಿರುವಂಥದ್ದು. ಸೊ ಈ ಚಿತ್ರ ರಿಲೀಸ್ ಆಗುತ್ತಾ, ಸೊ ಆದರೆ ಎಷ್ಟು ಸೆಂಟ್ರಲ್ಲಿ ಬರುತ್ತೆ, ಸೊ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಈಗ ಹುಟ್ಕೊಂಡಿರುವಂಥದ್ದು. ಸೊ ಸದ್ಯಕ್ಕೆ ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಕ್ರಾಂತಿ ಏನಿದೆ, ಸೊ ಅಭಿಮಾನಿಗಳು ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನುವಂಥ ಆಸೆ ಎಲ್ಲವೂ ವ್ಯಕ್ತವಾಗ್ತಾ ಇದೆ. ಸೊ ಪ್ರಾಕ್ಟಿಕಲಿ ಏನೆಲ್ಲ ಸಾಧ್ಯ ಆಗುತ್ತೆ ನೋಡೋಣ. ಸೊ ಅದನ್ನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.